ಪದಾಧಿಕಾರಿಗಳ ಅಧ್ಯಕ್ಷರನ್ನು ಕೂಡ ಹಾಗೆ BBMP ನೌಕರ ಸಂಘದ ಅಧ್ಯಕ್ಷರ ಪದಾಧಿಕಾರಿಗಳನ್ನು ಎಲ್ಲರನ್ನೂ ಕೂಡ ಈ ಒಂದು ವೇದಿಕೆಗೆ ಸ್ವಾಗತಿಸುತ್ತಾ ನಮಸ್ಕಾರ. ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘದ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಉಪವಾಸ ಧರಣಿ ಸತ್ಯಾಗ್ರಹವನ್ನು ಆಯೋಜನೆ ಮಾಡಿದ್ದು. ಏನು ಕರ್ನಾಟಕ ರಾಜ್ಯ ಸರ್ಕಾರ 1/4/2006 ನಂತರದಲ್ಲಿ ನೇಮಕ ಆಗಿರ್ತಕ್ಕಂಥ ಸಮಸ್ತ ಸರ್ಕಾರಿ ನೌಕರರಿಗೆ ಏನು ಎಂದಿದ್ದು, ಈ ಒಂದು ಯೋಜನೆಯು ಸಮಸ್ತ ಸರ್ಕಾರಿ ನೌಕರರಿಗೆ ಮರಣ ಶಾಸನವಾಗಿದ್ದು, ಈ ಒಂದು ಯೋಜನೆ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ಕಳೆದ 10 ವರ್ಷಗಳಿಂದ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದೆ. ಅದರಲ್ಲಿ ಬೆಳಗಾವಿ ಚಲೋ ಹೋರಾಟ, ಫ್ರೀಡಂ ಪಾರ್ಕ್ ಚಲೋ ಹೋರಾಟ, ರಕ್ತ ಕೊಟ್ಟೆಯು ಪಿಂಚಣಿ ಸಾಕಷ್ಟು ಮಾಡಿದಾಗ್ಯೂ ಕೂಡ ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ವೋಟ್ ಫಾರ್ OPS ಮಾಡೋದ್ರ ಮೂಲಕ ಸರ್ಕಾರದ ಗಮನವನ್ನು ಸೆಳೆದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ನಮ್ಮ ಸರ್ಕಾರ ಬಂದ ನಂತರದಲ್ಲಿ ನಾವು OPSನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು. 6ನೇ ಭರವಸೆಯಾಗಿ ನಮಗೆ OPS ಜಾರಿ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ಸರ್ಕಾರ ಬಂದು ಒಂದೂವರೆ ವರ್ಷ ಕಳೆದರೂ ಕೂಡ ಇವತ್ತು ಸರ್ಕಾರ ನಮ್ಮ ಭರವಸೆಯನ್ನು ಈಡೇರಿಸ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ರಾಜ್ಯದ ಸಮಸ್ತ ನೌಕರರನ್ನು ಒಡಗೂಡಿ ಇವತ್ತು ಇಲ್ಲಿ ಒಂದು ಹಕ್ಕೊತ್ತಾಯ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ರಾಜ್ಯದ ಎಲ್ಲ ಸಂಘಟನೆಗಳು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಬೆಂಬಲವನ್ನು ಕೊಟ್ಟಿದ್ದಾವೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ವಿನಂತಿಯನ್ನು ಮಾಡಿ ತಾವು ಸ್ಪಂದನೆ ನೀಡಿ ನಮಗೆ OPS ಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತಾನೆ. ನಾನು ರಾಜು ಮಾರೋಡ್ ಅಂತ, ರಾಜ್ಯ ಕಾರ್ಯದರ್ಶಿ, ಧಾರವಾಡ ಜಿಲ್ಲೆ. ನನ್ನ ಹೆಸರು ಸಿದ್ದಪ್ಪ ಸಣ್ಣಣ್ಣವರಂತ, ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಜೊತೆಗೆ ನಮ್ಮ ಉಡುಪಿ ಜಿಲ್ಲೆಯ NPS ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಘವ್ ಶೆಟ್ಟಿಯವರು ಇದ್ದಾರೆ. ಇವತ್ತು ಫ್ರೀಡಂ ಪಾರ್ಕಲ್ಲಿ OPS ಹಕ್ಕೊತ್ತಾಯದ ಧರಣಿ ಮತ್ತು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘದ ವತಿಯಿಂದ ಕರೆ ಕೊಟ್ಟಿದ್ದೇವೆ. ಇವತ್ತು ಸಾವಿರಾರು ಜನ ನೌಕರರು ರಾಜ್ಯದ ಮೂಲೆ ಮೂಲೆಯಿಂದ ಭಾಗವಹಿಸಿದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ 6ನೇ ಗ್ಯಾರಂಟಿಯಾಗಿ ಘೋಷಣೆ ಮಾಡಿತ್ತು, ಅದನ್ನು ಶೀಘ್ರದಲ್ಲೇ ಜಾರಿಗೊಳಿಸಬೇಕು ಮತ್ತು ರಾಜ್ಯದ ಸಮಸ್ತ ಸರ್ಕಾರಿ ಅನುದಾನಿತ ನಿಗಮ ಮಂಡಳಿ ಹಾಗೂ ಆಟೋನಮಸ್ ಬಾಡಿಯ ನೌಕರರಿಗೆ NPSನ್ನು ತೆಗೆದು OPSನ್ನು ಜಾರಿಗೆ ಮಾಡಬೇಕಂತಕ್ಕಂಥ ಒಂದು ಆಗ್ರಹಪೂರ್ವಕವಾದ ಹಕ್ಕೊತ್ತಾಯ ಇದಾಗಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸಂಘಟನೆಗಳು ನಮ್ಮ ಜೊತೆಗೆಲ್ಲ ಬೆಂಬಲ ನಿಂತಿದ್ದಾರೆ. ಈಗೂ ಕೂಡ ನಾವು ವೇದಿಕೆಯಿಂದ ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನೌಕರರು ನಿಮ್ಮ ಮೇಲೆ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಈ ವೇದಿಕೆಗೆ ಬಂದು ಆ ಭರವಸೆಯಂತೆ ನೀವು ಕೂಡ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು. ಇದು ಇವತ್ತು ಒಂದು ದಿನದ ಹಕ್ಕೊತ್ತಾಯದ ಹೋರಾಟ ಆಗಿದೆ. ಇದು ಮುಂದುವರಿಯಲ್ಲ, ಇವತ್ತಿಗೆ ಹೋರಾಟ ಕೊನೆಗೊಳ್ಳುತ್ತೆ. ಈಗೂ ಕೂಡ ಸರ್ಕಾರದ ಪರವಾಗಿ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಈ ಹೋರಾಟವನ್ನು ಪರಿಗಣಿಸುತ್ತೆ ಸರ್ಕಾರ ಅಂತಕ್ಕಂಥದ್ದನ್ನು ನಾವು ನಂಬಿದ್ದೇವೆ. ತಮ್ಮ ಮಾಧ್ಯಮದ ಮೂಲಕ ಸರ್ಕಾರದವರು ಈ ಒಂದು ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಉಗ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂತ ತಮ್ಮ ಮಾಧ್ಯಮದ ಮೂಲಕ ತಿಳಿಸ್ತಾರೆ. ನಾಗೇಶ್ ಗೌಡ್ರು ಅಂತೇಳಿ ದಾವಣಗೆರೆ ಜಿಲ್ಲಾ NPS ನೌಕರರ ಸಂಘದ ಗೌರವಾಧ್ಯಕ್ಷರಿದ್ದೀವಿ. ಸರ್, ನಾವು ಬೆಳಿಗ್ಗೆ 9:30 ಗಂಟೆಯಿಂದ ಇಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದ್ದೀವಿ. ಸತತವಾಗಿ ಈಗೂ ಸಹ ನಡೀತಾ ಇದೆ. ಮಾನ್ಯ ಘನ ಸರ್ಕಾರ ಇದನ್ನು ಪರಿಗಣಿಸಿ ನಮ್ಮ ಈ NPS ಸಂಕೋಲೆ ಅಂದರೆ ಬೇಡಿ ಹಾಕಿದಂಗಾಗಿದೆ ನಮ್ಮ ಇಡೀ ನೌಕರರ NPS ನೌಕರ ಸಂಘ ಇವರಿಗೆ. ಅದರಿಂದ ಘನ ಸರ್ಕಾರ ಈ ಒಂದು NPSನ್ನು ತೆಗೆದು OPS ಮಾಡ್ಬೇಕಂತಂದೇಳಿ ಅವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ 6 ಭಾಗ್ಯಗಳನ್ನು ಅನೌನ್ಸ್ ಮಾಡಿದರು. ಅದರಲ್ಲಿ 5 ಭಾಗ್ಯಗಳನ್ನು ಅವರು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಈ ಒಂದು ಅನ್ನರಾಮಯ್ಯ ಅಂತಂದೇಳಿ ಹೆಸರು ತಗೊಂಡಿರೋಂಥ ತಾವುಗಳು ಮುಂದಿನ ದಿನಗಳಲ್ಲಿ NPS ನೌಕರರು ನಿವೃತ್ತರಾದರೆ ನಮಗೆ ಒಂದು ಈ ವಿಧವಾ ವೇತನ, ವೃದ್ಧಾಪ್ಯ ವೇತನಕ್ಕಿಂತ ಕಡಿಮೆ ಸಿಗೋಂಥ ಒಂದು ಪರಿಸ್ಥಿತಿ ನಮ್ಮ NPS ನೌಕರರಿಗಿದೆ. ಪಿಂಚಣಿನೇ ಇಲ್ಲ.
ಪಿಂಚಣಿ ಸಿಗೋದು ಕೇವಲ 1200 1300 ಈ ರೀತಿ ಸಿಕ್ಕರೆ ಜೀವನ ಮಾಡಲಿಕ್ಕಾಗುತ್ತಾ? ವಯಸ್ಸಾದ ನಂತರ ಮಕ್ಕಳು ಅನೇಕ ಆಸ್ತಿಗಳು ಸಮೇತ ಮಾಡಿದ್ರೂ ಅವರು ವೃದ್ಧಾಶ್ರಮಕ್ಕೆ ಸೇರಿಸೋಂಥ ಈ ಒಂದು ಪರಿಸ್ಥಿತಿನಲ್ಲಿ ತನಗೆ 1200 1300 ಜೀವನ ಮಾಡೋಕ್ಕಾಗುತ್ತಾ? ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ದಯಮಾಡಿ ಮತ್ತೊಮ್ಮೆ ಬೇಡ್ಕೊಳ್ತಿದ್ದೀವಿ, ಈ ಒಂದು NPS ಸಂಕೋಲೆಯಿಂದ ದಯಮಾಡಿ OPSನ ನಮಗೆ ದಯಪಾಲಿಸ್ಬೇಕು ಅಂತಂದೇಳಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಮಾನ್ಯ ರಾಜ್ಯ ಅಧ್ಯಕ್ಷರಾದಂಥ ಷಡಾಕ್ಷಿ ಅವರೇ, ತಮಗೂ ಸಹ ಕೇಳ್ಕೊಳ್ತಾ ಇದ್ದೀವಿ, ನೀವು ಸಹ ಈ ಒಂದು ನೌಕರರ NPS ನೌಕರರ ಸಂಘಕ್ಕೆ ಬೆಂಬಲ ನೀಡಿ ನಿಮ್ಮ ಒಳ ಭಿನ್ನಾಭಿಪ್ರಾಯಗಳು ಏನೇ ಇರಲಿ ತಾವು ಸಹ ಇದರಲ್ಲಿ ಭಾಗವಹಿಸಿ ಈ ಹೆಸರಿಗೋಸ್ಕರ ತಾವು ದಯಮಾಡಿ ಒಂದು ಧೋರಣೆನ ಇಟ್ಕೋಬೇಡಿ. ಕಳಕಳೆಯ ಮನವಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ನೌಕರರಿಗೂ ನೀವು ಅಧ್ಯಕ್ಷರಿದ್ದೀರ, ಬರೀ NPS ಅಲ್ಲ ಅಥವಾ OPS ಅಲ್ಲ. ಹಾಗಾಗಿ ತಾವು ಸಹ ಸ್ವಂತ ಇಚ್ಛೆಯಿಂದ ಭಾಗವಹಿಸಿ. ತಮ್ಮ ಒಂದು ಆಹ್ವಾನಕ್ಕಾಗಿ ಇಲ್ಲಿ ಇನ್ನೂ ಕಾಯ್ತಾ ಇದ್ದೀವಿ. ದಯಮಾಡಿ ಬರಬೇಕು, ಬಂದು ಈ ಒಂದು ಪ್ರತಿಭಟನೆಯನ್ನು ಇದನ್ನು ಯಶಸ್ವಿಗೊಳಿಸ್ತೀರ ಅಂತಂದೇಳಿ ನಾವು ಈಗಲೂ ಸಹ ನಂಬ್ಕೊಂಡಿದ್ದೀವಿ. ಇಲ್ಲ ಅಂದರೆ ಇಡೀ ನಮ್ಮ NPS ನೌಕರರ ವಿರುದ್ಧ ಅಂತಂದೇಳಿ ನಾವೆಲ್ಲ ಅಂದ್ಕೋಬೇಕಾಗುತ್ತೆ ತಾವು ಬರಲಿಲ್ಲ ಅಂದರೆ. ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವು ದಯಮಾಡಿ ನಿಮ್ಮ ಒಂದು ಈ ಪ್ರಣಾಳಿಕೆಯಲ್ಲಿ ಏನು ಅನೌನ್ಸ್ ಮಾಡಿದ್ರಿ ಅದನ್ನು ಈಡೇರಿಸ್ತೀರ ಅಂತಂದೇಳಿ ಈಗೂ ಸಮೇತ ನಾವು ಆಶಾಭಾವನೆಯಿಂದ ಇದ್ದೀವಿ. ಇದೇ ಒಂದು ನೀವು ಮುಂದುವರಿಸಲಿಲ್ಲ ಅಂತಂದರೆ, ನಮಗೆ OPS ನೀವು ಕೊಡಲಿಲ್ಲ ಅಂತಂದರೆ ನಾವು ಇಚ್ಛಾಮರಣಕ್ಕೋಸ್ಕರ ನಾವು ಮಾನ್ಯ ರಾಷ್ಟ್ರಪತಿಗಳಿಗೂ ಮುಂದಿನ ದಿನಗಳಲ್ಲಿ ನಾವು ಪತ್ರ ಬರೆದು ಹೋರಾಟ ಮಾಡೋಂಥ ಒಂದು ಪರಿಸ್ಥಿತಿನ ಬರ್ತದೆ. ದಯಮಾಡಿ ಆ ಒಂದು ಅವಕಾಶನ ಮಾಡಿಕೊಡದೆ ತಾವು ಬಡವರ ಪರವಾಗಿದ್ದೀರಾ, ಒಳ್ಳೆಯ ಒಂದು ಆಡಳಿತ ನಡೆಸ್ತಿದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೇ. ನೀವು ಇದನ್ನು OPSನ್ನು ದಯಪಾಲಿಸ್ತೀರಾ ಅಂತಂದೇಳಿ ನಂಬ್ಕೊಂಡಿದ್ದೀವಿ. ಧನ್ಯವಾದಗಳು. ಶಿಕ್ಷಕರ ಸಂಘದಿಂದ ಹಾಗೂ NPS ನೌಕರರ ಸಂಘದಿಂದ ಇಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಸಾಂಕೇತಿಕ ಹೋರಾಟವನ್ನು ಹಾಗೂ ಅದರ ಜೊತೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಸರ್ಕಾರವು ನಮಗೆ ಪ್ರಣಾಳಿಕೆಯಲ್ಲಿ ಹಾಕಿದಂತಹ ವೋಟ್ ಫಾರ್ OPS ಅಂತ ನಾವು ಸರ್ಕಾರಕ್ಕೆ ವೋಟ್ ಹಾಕಿದ್ದೀವಿ. ಆದರೂ ಸರ್ಕಾರ 2 ವರ್ಷ ಆದರೂ ಕೂಡ ನಮಗೆ ಯಾವುದೇ NPS ಆಗಲಿ OPS ಆಗಲಿ ಜಾರಿಗೊಳಿಸ್ತಾ ಇಲ್ಲ. ಅವರು ಪ್ರಣಾಳಿಕೆಯಲ್ಲಿ ಹೇಳಿದಂಥ ಹಾಗೆ ಅವರು ನಡ್ಕೋತಾ ಇಲ್ಲ. ಅದಕ್ಕಾಗಿ ನಾವು ಇನ್ನು ಮುಂದೆ ಇದಕ್ಕಿಂತ ದೊಡ್ಡ ಹೋರಾಟವನ್ನು ಮಾಡುತ್ತೇವೆ ಎಂದು ಹೇಳಿ ನಾನು ಇಸಾಮುದ್ದೀನ್ ಖಾಜಿ ಕಲಬುರಗಿಯಿಂದ. ಸರ್, ಲಾಸ್ಟ್ ಇಯರ್ನು ಇದೇ ಥರ ಪ್ರತಿಭಟನೆ ಇತ್ತು, ಜನಸಾಗರ ತುಂಬ ಇತ್ತು, ಆದರೂ ಏನು ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಸರ್. 143 ದಿನ ಕೂಡ ನಾವು ಇಲ್ಲಿ ಅನುದಾನಿತ ಶಿಕ್ಷಕರು ಹೋರಾಟವನ್ನು ಮಾಡಿದರೂ ಕೂಡ ಸರ್ಕಾರಕ್ಕೆ ಕಿವಿಯೂ ಇಲ್ಲ, ಕಣ್ಣೂ ಇಲ್ಲ. ಆದರೆ ನಾವು 144ನೇ ಹೋರಾಟಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಈ ವೇದಿಕೆಗೆ ಬಂದು ಮುಂದೆ ನಮ್ಮ ಸರ್ಕಾರ ಬಂತಪ್ಪ ಅಂದ್ರೆ ನಿಮಗೆ ನಾವು ಖಂಡಿತವಾಗಿ OPS ಜಾರಿಗೊಳಿಸ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟರು. ಮಾನ್ಯ ಗೃಹ ಮಂತ್ರಿಗಳು ಅದರದ ಅಧ್ಯಕ್ಷರು ಕೂಡ ಪರಮೇಶ್ವರ್ ಇದ್ದಾರೆ. ಆದರೂ ಕೂಡ ನಮಗೆ ಯಾವುದೇ ರೀತಿಯ OPS ಅನ್ನು ಸಿಗ್ತಾ ಇಲ್ಲ. ಹೋರಾಟ ಮಾಡಿದ್ರು, ಸೀರಿಯಸ್ ಆಯಿತು, ಜೀವಂತವಾಗಿ ಬಂದು ಇಲ್ಲಿ ಹೋರಾಟ ಭಾಗಿಯಾಗಿದ್ದಾರೆ. ಅವತ್ತಿನ ದಿವಸ ಎಲ್ಲ ಬೇಡಿಕೆ ಈಡೇರಿಸ್ತೀರಾ ಸರ್? ಮಾನ್ಯ ಮುಖ್ಯಮಂತ್ರಿಗಳು ಅವಾಗ ಮುಖ್ಯಮಂತ್ರಿಗಳು ಇದ್ದಿಲ್ರಿ, ಅವರು ವಿರೋಧ ಪಕ್ಷ ನಾಯಕರಿದ್ದರು. ಅವ್ರು ಸಿದ್ದೇ ಹಿರೇಮಠ ಅಂತ ಹೇಳಿ ಬಾದಾಮಿಯವರು, ಬಾಗಲಕೋಟೆ ಜಿಲ್ಲೆಯ ಬಾದಾಮಿದವರು. ಅವರು ತೀರಿಕೊಂಡಾಗ ಅವರ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ, ಅವರ ಧರ್ಮಪತ್ನಿಯವರಿಗೆ ಹೋಗಿ 2 ಲಕ್ಷ ರೂಪಾಯಿಯನ್ನು ಹಾಕಿ ಮುಂದೆ ನಮ್ಮ ಸರ್ಕಾರ ಬಂತಪ್ಪ ಅಂದ್ರೆ ನಿಮಗೆ OPS ಖಂಡಿತ ಜಾರಿಗೆ ತರ್ತೀವಿ ಅಂತೇಳಿ ಹೇಳಿದರು. ಆದರೂ ಕೂಡ ಇನ್ನೂ ಜಾರಿಗೆ ತಂದಿಲ್ಲ. ಏಕೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ನನ್ನ ಹೆಸರು ಇಸಾಮುದ್ದೀನ್ ಖಾಜಿ.
ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷನಾದ ನಾನು ಮಲ್ಲಿಕಾರ್ಜುನ್ ಡೊಂಡೂರ್. ಇವತ್ತಿನ ದಿವಸ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘ ಹಾಗೂ ಪಿಂಚಣಿ ವಂಚಿತ ನೌಕರರ ಸಂಘದ ಒಂದು ಜಂಟಿ ಒಂದು ಹೋರಾಟದಲ್ಲಿ ಇವತ್ತಿನ ದಿವಸ ನಾವು ಕಲಬುರಗಿ ಜಿಲ್ಲಾ ಘಟಕದಿಂದ ಈ ಹೋರಾಟದಲ್ಲಿ ಏನಪ್ಪ ಅಂದರೆ ಪಾಲ್ಗೊಂಡಿದ್ದೀವಿ. ಸುಮಾರು ಕರ್ನಾಟಕ ರಾಜ್ಯ NPS ನೌಕರರ ಸಂಘ ಇದೇ ಫ್ರೀಡಮ್ ಪಾರ್ಕ್ನಲ್ಲಿ 14 ದಿನಗಳ ಕಾಲ ಸಹಿತ ಏನಪ್ಪ ಅಂದರೆ ಹೋರಾಟ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಸಹಿತ ಏನಪ್ಪ ಅಂತಂದರೆ ಕೆಲವೊಂದು ಅಧಿಕಾರಿಗಳು ಮತ್ತು ಸಚಿವರು ಬಂದು ಅವರು ಏನಪ್ಪ ಅಂದರೆ ಇಲ್ಲ ನಿಮ್ಮ ಬೇಡಿಕೆ ಏನಪ್ಪ ಅಂದರೆ ಒಪ್ಪಿಸಿದೆ, ಅದನ್ನು ನಾವು ಮಾಡ್ತೀವಿ ಅಂತ ಏನಪ್ಪ ಒಂದು ಆಶಾಭಾವನೆಯನ್ನು ನೀಡಿದರು. ಆದರೆ ಇಲ್ಲಿವರೆಗೂ ಸಹಿತ ಏನಪ್ಪ ಅಂದರೆ ಆ ಆಶಾಭಾವನೆ ಏನಪ್ಪ ಅಂತಂದರೆ ಆಶಾಭಾವನೆಯಾಗಿಯೇ ಉಳಿದಿದೆ. ಇಲ್ಲಿವರೆಗೂ ಅದನ್ನು ಅವರು ಏನಪ್ಪ ಅಂದರೆ ವಿಳಂಬ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ನಾವು ಏನಪ್ಪ ಅನುದಾನಿತ ಪಿಂಚಣಿ ವಂಚಿತ ನೌಕರರು ಸಹಿತ 143 ದಿವಸ ಏನಪ್ಪ ಅಂದರೆ ನಾವು ಹೋರಾಟ ಮಾಡಿದ್ವಿ. 144ನೇ ದಿವಸ ಏನಪ್ಪ ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಆ ವೇದಿಕೆಯ ಹೋರಾಟದಲ್ಲಿ ಪಾಲ್ಗೊಂಡು ನಮ್ಮ ಸರ್ಕಾರ ಬತ್ತೆ ಅಂತಂದರೆ ಇದನ್ನು ನಾವು ಏನಪ್ಪ ಅಂದರೆ ಶೀಘ್ರದಲ್ಲಿ ಏನಪ್ಪ OPS ಮಾಡ್ತೀವಿ ಅನ್ನೋ ಒಂದು ಭಾವನೆಯನ್ನು ಹೇಳಿದರು. ಅದ್ರ ಸಲುವಾಗಿ ನಾವೆಲ್ಲರೂ ಏನಪ್ಪ ಅಂದರೆ ಎಲ್ಲ ಅಧಿಕಾರಿಗಳು ಮತ್ತು ಶಿಕ್ಷಕರು ಕೂಡಿ ಏನಪ್ಪ ಅಂದರೆ ವೋಟ್ ಫಾರ್ OPS ಅನ್ನು ಮಾಡಿ 136 ಸೀಟುಗಳಲ್ಲಿ ಸಹಿತ ಏನಪ್ಪ ಅಂದರೆ ಬರಬೇಕಾದರೆ ಈ ಎಲ್ಲ ಅನುದಾನಿತ ಪಿಂಚಣಿ ವಂಚಿತ ನೌಕರರು ಮತ್ತು ಸರ್ಕಾರಿ ನೌಕರರು ಎಲ್ಲರೂ ಇದರಲ್ಲಿ ಅವರ ಶ್ರಮ ಇದೆ ಅನ್ನೋ ಮಾತನ್ನು ನಾನು ತಿಳಿಸಲು ಬಯಸುತ್ತೇನೆ. ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕಳಕಳಿಯಿಂದ ಬೇಡಿಕೊಳ್ಳೋದೇನಂತಂದರೆ ಈ OPS ಅನ್ನು ವಿಳಂಬ ಮಾಡದೆ ಅದನ್ನು ಶೀಘ್ರದಲ್ಲಿ ಅದನ್ನು ಮಾಡಿದರೆ ಏನಪ್ಪ ಅಂತಂದರೆ ನಿಮಗೆ ಏನಪ್ಪ ಅಂದರೆ ಎಲ್ಲ ಅಧಿಕಾರಿ ವರ್ಗಗಳಿಂದ ಶಿಕ್ಷಕರಿಂದ ಏನಪ್ಪ ಅಂದರೆ ಒಂದು ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ನಾವು ತಿಳಿಸಲು ಬಯಸುತ್ತೇವೆ. ಹಾಗಾಗಿ ಏನಪ್ಪ ಅಂತಂದರೆ ಈ ಒಂದು ಸರ್ಕಾರ ಆದಷ್ಟು ಬೇಗನೆ ಏನಪ್ಪ ಅಂದರೆ ಈ ಒಂದು OPS ಏನೇನಪ್ಪ ಅಂದರೆ ಶೀಘ್ರದಲ್ಲಿ ಮಾಡಿ ಏನಪ್ಪ ಅಂದರೆ ತಮ್ಮೆಲ್ಲರ ನೀವು ಏನಪ್ಪ ಪ್ರೀತಿ ಪಾತ್ರ ಆಗಬೇಕಂದು ನಾನು ಅವರಲ್ಲಿ ಕಳಕಳಿಯಿಂದ ಏನು ಕೇಳಿದೆ. ನಾನು ಮಲ್ಲಿಕಾರ್ಜುನ್ ಡೊಣ್ಣೂರ್, ಅಖಿಲ ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ. ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ. ಜಯಚಾಮರಾಜೇಂದ್ರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿ ಸುಮಾರು 20-30 ವರ್ಷಗಳಿಂದ ಸೇವೆ ಮಾಡ್ತಾಯಿದ್ದೀನಿ. ನಮಗೆ 2007ರಲ್ಲಿ ಅನುದಾನಕ್ಕೊಳಪಡ್ತು. ಸರ್ಕಾರದಿಂದ 2003ರಲ್ಲಿ ಅನುಮೋದನೆ ಆಗಿತ್ತು. ಆದ್ರೂ ಸಹ ನಮಗೆ ಈ ಒಂದು ಪಿಂಚಣಿಗೆ ನಾವು ವಂಚಿತರಾಗಿಬಿಟ್ಟಿದ್ದೀವಿ. ಈ ಒಂದು ಪಿಂಚಣಿ ವಂಚಿತರಾಗಿ ಆದಾಗಿನಿಂದ ಕೂಡ ನಮ್ಮ ಹೋರಾಟ ಸತತವಾಗಿ ಈ ಫ್ರೀಡಮ್ ಪಾರ್ಕ್ನಲ್ಲಿ ಸುಮಾರು ಸಲ ಇದಕ್ಕೆ ನಾವು ಬಂದು ಬೆಂಬಲನೂ ಕೊಡ್ತಾ ಇದ್ದೀವಿ. ಆದ್ರೂ ಸಹ ನಮಗೆ ಸರ್ಕಾರ ಯಾವುದೇ ಸರ್ಕಾರಗಳು ಬಂದ್ರೂ ನಮಗೆ ಒಲವು ಕೊಡ್ತಾ ಇಲ್ಲ. ಬಂದು ಭರವಸೆಗಳು ಕೊಡ್ತಾರೆ, ಆಶ್ವಾಸನೆಗಳು ಕೊಡ್ತಾರೆ. ನಮಗೆ ಆಶ್ವಾಸನೆಗಳು ಆಗಿಯೇ ಉಳಿತಾನೆ ಇದ್ದಾವೆ, ಯಾವುದೂ ಈಡೇರ್ತಾನೆ ಇಲ್ಲ. ಕಳೆದ ಒಂದು ಹೋರಾಟದಲ್ಲಿ ನಮ್ಮ ಅನುದಾನಿತ ಶಾಲೆಗಳು ಸುಮಾರು 143 ದಿವಸ ಇಲ್ಲಿ ಹೋರಾಟ ಮಾಡಿ ಹೋರಾಟದಲ್ಲಿ ಸತತ ಒಬ್ಬರು ರೈಲಿಗೆ ಸಿಕ್ಕಿ ಸತ್ತೋದ್ರು, ಇನ್ನಿಬ್ಬರು ವಿಷ ಕುಡಿದು ಸತ್ತೋಗಿ ಸನ್ಮಾನ್ಯ ಶ್ರೀಯುತರಾದಂತಹ ಸಿದ್ದರಾಮಯ್ಯ ಸಾಹೇಬರು ಬಾದಾಮಿ ಕ್ಷೇತ್ರದಲ್ಲಿ ಒಬ್ಬ ನಮ್ಮ ಅನುದಾನಿತ ಶಾಲೆಯವರ ಮರಣ ನಂತರ ಅವ್ರ ಮನೆಗೆ ಹೋಗಿ ಅವರು ಭರವಸೆ ಕೊಟ್ಟು 2 ಲಕ್ಷ ರೂಪಾಯಿ ಕೂಡ ಪರಿಹಾರ ಕೊಟ್ಟಿದ್ದಾರೆ. ಸರ್, ನಮ್ಮ ಸರ್ಕಾರ ಬಂದರೆ ನಾವು ಮಾಡಿ ತೀರ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಆದ್ರೂ ಸಹ ಮಾನ್ಯ ಸಚಿವರು ಮುಖ್ಯಮಂತ್ರಿಗಳು ಇದುವರೆಗೂ ಯಾಕೋ ನಮಗೆ ಆ ಒಂದು ಅವರ ಭರವಸೆ ಈಗ ಈಡೇರಿಸ್ತಾ ಇಲ್ಲ. ನಮಗೆ 100% ಈಡೇರಿಸ್ತಾರೆ ಅಂತೇಳಿ ನಮ್ಮ ನಂಬಿಕೆ ಇದೆ. ಯಾಕೆ ನಂಬಿಕೆ ಇದೆ ಅಂದರೆ ಇದುವರೆಗೂ 5 ಏನು ಗ್ಯಾರಂಟಿ ಹೋದಾದರೂ ಈಡೇರಿಸಿದ್ದಾರೆ. ನಮ್ಮದು ಕೂಡ ಈಡೇರಿಸ್ತಾರೆ ಅಂತ ಹೇಳ್ಬಿಟ್ಟು ನಮಗೆ 100% ಭರವಸೆ ಇದೆ ಸರ್. ಅದರ ಮೇಲೆ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಬಂದು ಈ ಒಂದು ಸತ್ಯಾಗ್ರಹದಲ್ಲಿ ಅವರ ನಮ್ಮ ಹಿರಿಯರ ಸಲಹೆಯಂತೆ ನಾವು ಹೋರಾಟಕ್ಕೆ ಬಂದು ಈಗ ತೆರಳ್ತಾ ಇದ್ದೀವಿ ಸರ್. ನಮಗೆ ಸರ್ಕಾರ 100ಕ್ಕೆ 100ರಷ್ಟು ಆಶ್ವಾಸನೆ ನಮ್ಮ ಈಡೇರಿಸ್ತದೆ. ಈ ಬಜೆಟ್ನಲ್ಲಿ ನಮಗೆ ಮಂಡನೆ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ 100% ನಮಗೆ ಗ್ಯಾರಂಟಿ ಇದೆ ಸರ್. ಇದು ಅಧಿಕೃತವಾಗಿ ಅವರು ಸರ್ಕಾರದಿಂದ ಯಾರು ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಇಲಾಖೆ ಸಂಬಂಧಪಟ್ಟಿದ ಅಧಿಕಾರಿಗಳು ಬರಲಿಲ್ಲ ಅಂದರು. ತಾವು ತಾವು ಒಂದು 5-6 ಜನ ಮುಖಂಡರು ಸೇರಿಕೊಂಡು ಈಗಾಗಲೇ ಎಲ್ಲ ಸಚಿವರುಗಳಿಗೂ ಸಚಿವರಿಗೂ ತಾಲೂಕು ಮಟ್ಟದ ಶಾಸಕರಿಗೆ ಎಲ್ಲರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ. ಅದರ ಜೊತೆಗೆ 20ನೇ ತಾರೀಕಿನಿಂದ 31ನೇ ತಾರೀಕುವರೆಗೂ ನಾವು ಪತ್ರ ಚಳುವಳಿ ಕೂಡ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಚಳುವಳಿ ಮಾಡಿ ಇವತ್ತಿನ ದಿವಸ ಇಲ್ಲಿ ನಾವು ಹಕ್ಕೊತ್ತಾಯ ಧರಣಿ ಮಾಡ್ತಾಯಿದ್ದೀವಿ. ಆ ಧರಣಿ ಸಂದರ್ಭದಲ್ಲಿ ಇಲಾಖೆಯವರಾಗಲಿ ಯಾರೇ ಆಗಲಿ ಇದುವರೆಗೂ ಬರಲಿಲ್ಲ. ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾ ಇಲ್ಲ. ಆದ್ರೂ ಸಹ ನಮಗೆ 100ಕ್ಕೆ 100ರಷ್ಟು ನಮಗೆ ಈಡೇರಿಸ್ತಾರೆ ಅಂತಕ್ಕಂಥ ಆಶಾಭಾವನೆ ನಮಗಿದೆ ಸರ್. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ, ನಮ್ಮ ಕಷ್ಟ ಸುಖ
ಕಾರ್ಪಣ್ಯಗಳಿಗೆ ನಮ್ಮ ಕುಟುಂಬದ ಒಂದು ನಿರ್ವಹಣೆಗೆ ತಾವೇ ಸ್ಪಂದಿಸ್ತೀರಿ ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತಾ ಇದ್ದೀವಿ ಸರ್. ಚಂದ್ರಾರೆಡ್ಡಿ, ನಾನು ಕೋಲಾರ ತಾಲೂಕು ಮುಳಬಾಲ್ ತಾಲೂಕು ಅಧ್ಯಕ್ಷರಾಗಿದ್ದೀನಿ, ಅನುದಾನ ಶಾಲೆಗಳ ಅಧ್ಯಕ್ಷರು. ನಾವು NPS OPS ಬಗ್ಗೆ ಸುಮಾರು ಹೋರಾಟ ಮಾಡ್ತಾನೆ ಇದ್ದೀವಿ. ಈ ಹೋರಾಟಕ್ಕೆ ನಾವು ಬೆಂಬಲ ನೀಡಿ ಹೋರಾಟಕ್ಕೆ ನಾವು ಹಾಜರಾಗಿ ನಮಗೆ ಈ ಸಮಸ್ಯೆ ಸರ್ಕಾರ ಈಡೇರಿಸಲಿಲ್ಲ. ಇದೊಂದು ದುರುದ್ದೇಶ. ಸರ್ಕಾರ ಯಾವಾಗ ಮಾಡುತ್ತೆ ಅಂತ ನಾವು ಆ ಆಸೆಯಲ್ಲೇ ಇದ್ದೀವಿ. ನಾವು ಇನ್ನೇನು ರಿಟೈರ್ಡ್ ಆಗೋಕ್ಕೆ ಇನ್ನೆರಡೇ ವರ್ಷ ಇದೆ. ಈಗಾಗಲೇ ನಮ್ಮ ಶಾಲೆಯಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ಶಿಕ್ಷಕರು ಸುಮಾರು 2 ರಿಟೈರ್ಡ್ ಆಗಿದ್ದಾರೆ. ಅವ್ರಿಗೂ ಈ OPS ಇಲ್ಲ. ಪಾಪ ಬರೀ ಕೈಯಲ್ಲಿ ತಮ್ಮ ಒಂದು ವೃತ್ತಿಯನ್ನು ಕೊನೆ ಮಾಡಿ ಮನೆಯಲ್ಲಿದ್ದಾರೆ. ಅವರು ಒಂದು ಜೀವನ ಮಾಡೋಕ್ಕೂ ತುಂಬ ಕಷ್ಟ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋರಾಟಗಳು ಸುಮಾರು 2006ರಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ಸರ್ಕಾರ ಇಲ್ಲ, ಹಿಂದೆ BJP ಸರ್ಕಾರ ಇತ್ತು, ಆವಾಗಲೂ ಕೂಡ ನಮ್ಮ ಒಂದು ಈ ಹೋರಾಟಕ್ಕೂ ಕೂಡ ಬೆಂಬಲ ನೀಡಲಿಲ್ಲ BJP ಸರ್ಕಾರ ಇದ್ದಾಗ. ಮತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈ 6 ಇದನ್ನು ಮಾಡಿದರು. ಅದರಲ್ಲಿ ನಮ್ಮದೊಂದು ಬಿಟ್ಟು ಈ ನೌಕರರಿಗೆ ಆಗ್ತಕ್ಕಂಥ ಒಂದು ಏನು OPS ಬಗ್ಗೆ ನಾವು ಮಾಡ್ತೀವಿ, ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಡಿ ಅಂತ ಆಗಿನ ಏನು ಸ್ಟೇಟ್ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರು ಅವ್ರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಹಾಲಿ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಹೇಳಿದ್ದಾರೆ. ಅವರ ಆಶ್ವಾಸನೆ ನಮಗೆ ಬಗೆಹರಿಸಿಲ್ಲ. ಈಗ ಇನ್ನೂ ಒಂದು ಹೋರಾಟ ಮಾಡ್ತೀವಿ, ನಮ್ಮ ಒಂದು ಪರಿಹಾರ ಸಿಗುತ್ತೆ ಅಂತಕ್ಕಂತಹ ಆಶಾಭಾವನೆಯಿಂದ ನಾವು ಇವತ್ತು ಕೂಡ ಬಂದಿದ್ದೀವಿ. ನೆಕ್ಸ್ಟ್ ನಮಗೆ ಯಾವಾಗ ಈ ಒಂದು OPS ನಮಗೆ ಸರ್ಕಾರ ಆದೇಶ ಮಾಡುತ್ತೆ ಅಂತಕ್ಕಂಥದ್ದನ್ನು ಕಾಯ್ತಾ ಇದ್ದೀವಿ ಸರ್. ಈಗ ಆಡಳಿತ ಪಕ್ಷ ಏನಿದೆಯಾ ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ. ಅದೆಲ್ಲ ಸಾವಿರಾರು ಕೋಟಿ ಒಂದು ತಿಂಗಳಿಗೆ ಬಂತು ಅಂದರೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಹೌದು ಸರ್. ಅದ್ರ ಜೊತೆಗೆ ತಾವು ಏನಿದ್ದೀರೋ ಒಳ್ಳೆ ರೀತಿಯಲ್ಲೇ ಬೇಡಿಕೆ ಇಟ್ಟಿದ್ದೀರಾ, ಅವರು ಕಡೆಯಿಂದ ಒಂದು ಉತ್ತಮ ಫಲಿತಾಂಶ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಸರ್? ನಾವು ನಿರೀಕ್ಷೆ ಇಟ್ಕೊಂಡೇ ಬರ್ತಾಯಿದ್ದೀವಿ ಸರ್. 2 ವರ್ಷ ಆಯಿತು. 2 ವರ್ಷದಿಂದ ಈ 5 ಏನು ಸಮೀಕ್ಷೆಗಳಿತ್ತು ಅವ್ರದ್ದು ಅದನ್ನೆಲ್ಲ ಈಡೇರಿಸಿ ಮಾಡಿದ್ದಾರೆ. ಇದೊಂದು ಮಾತ್ರ ನೌಕರರಿಗೆ ಮಾತ್ರ ಒಂದು ಬಾಕಿ ಇಟ್ಕೊಂಡು ಸುಮಾರು ಒಂದು ವರ್ಷ ಆಯಿತು, 1.5 ವರ್ಷ ಆಯಿತು. ಈಗ ಈ ಕ್ಯಾಬಿನೆಟಲ್ಲಿ ನಮ್ಮ ಒಂದು ಆದೇಶ ಮಾಡ್ತಾರೆ ಅಂತಕ್ಕಂಥ ಒಂದು ಭಾವನೆಯಿಂದ ಇವತ್ತು ಧರಣಿಗೆ ಬಂದಿದ್ದೀವಿ, ಸತ್ಯಾಗ್ರಹ ಮಾಡಿದ್ದೀವಿ, ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ. ಕೊನೆಯದಾಗಿ ನಮಗೆ ಯಾವಾಗ ನಮಗೆ ಈ ಒಂದು ಸರ್ಕಾರ ನಮಗೆ ಅನುಕೂಲ ಮಾಡುತ್ತಂತಕ್ಕಂಥದ್ದಕ್ಕೆ ಕಾಯ್ತಾ ಇದ್ದೀವಿ ಸರ್. ಹಿಂದಿನ ಸಲ 14 ದಿವಸ ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಇದೇ ಸ್ಥಳದಲ್ಲಿ ನೀವೆಲ್ಲ ಸೇರಿಕೊಂಡು ಧರಣಿ ಸತ್ಯಾಗ್ರಹ ಮಾಡಿದ್ರೆ ಅದರಲ್ಲಿ ಸುಮಾರು ಜನ ಕಾಯಿಲೆ ಇದ್ರು. ಒಬ್ಬರು ಯಾರೋ ಒಬ್ಬರು ತುಂಬ ದೊಡ್ಡ ವಿದ್ಯಾವಂತರು, ಅವರು ಸರ್ಕಾರದಲ್ಲೇ ಇದ್ರು, ಅವರು ಮೃತಪಟ್ಟರು. ಆಗಲೂ ಭರವಸೆ ಕೊಟ್ಟರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇದು ಯಶಸ್ವಿ ಮಾಡ್ಕೊಡ್ತೀವಿ, ನಿಮ್ಗೆ ಏನು ಹೇಳಿದ್ರು ಅದು ಭರವಸೆ ಯಶಸ್ವಿ ಮಾಡ್ಕೊಡ್ತೀವಿ ಅಂದರು. ಆ ಭರವಸೆ ಏನಾಯಿತು ಸರ್? ಭರವಸೆ ಆಗಿದೆ, ಈಡೇರುತ್ತಾ ಹೇಗೆ ಸರ್? ಭರವಸೆಯಾಗೇ ಇದೆ. ಈಡೇರಕ್ಕೆ ನಾವು ಕಾಯ್ತಾ ಇದ್ದೀವಿ. ಈ ಸುಮಾರು 14 ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡುವಾಗ ನಮ್ಮಲ್ಲಿ ಅನುದಾನ ಶಾಲೆಗಳಲ್ಲಿ ಒಬ್ಬ ಶಿಕ್ಷಕ ಸತ್ತೋದ, ಇನ್ನೊಬ್ಬರು ಅನಾರೋಗ್ಯದಿಂದ ಇವಾಗಲೂ ಕೂಡ ಇದ್ದಾರೆ. ಈ ಆಶಾಭಾವನೆಗೆ ಈ ಸರ್ಕಾರ ಯಾವಾಗ ನಮಗೆ ಅನುಕೂಲ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಕಾಯ್ತಾ ಇದ್ದೀವಿ ಸರ್. ಸರ್, ಕಡೆ ಪ್ರಶ್ನೆ, ಮುಂಜಾನೆಯಿಂದ ಹೆಣ್ಮಕ್ಳು ಇರ್ಬೋದು, ಜೆಂಟ್ಸ್ ಇರ್ಬೋದು, ತುಂಬ ಅವ್ರಿಗೇನು ಹೆಣ್ಮಕ್ಳು ಎಲ್ಲರೂ ಆರೋಗ್ಯ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಹೆಣ್ಮಕ್ಳು ಒಂದೊಂಥರ ಇರ್ತಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ, ಯಾರಾದರೂ ಉನ್ನತ ಮಟ್ಟ ನಿಮ್ಮ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಮುಖ್ಯಮಂತ್ರಿಗಳು, PA ಯಾರಾದರೂ ಬಂದು ಮನವಿ ಪತ್ರ ಏನಾದರೂ ತಗೊಂಡ್ರೆ ಸರ್? ಇಲ್ಲ ಸರ್. ಈ ಯಾರು ಐನೂರು ಮಂಜುನಾಥ್ ಒಬ್ಬರು ಬಂದಿದ್ದಾರೆ, ಸರ್ಕಾರದ ಪರವಾಗಿ ಬರಲಿಲ್ಲ. ಅವರು ಒಂದು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಬಂದು ಹೋರಾಟದ ಬಗ್ಗೆನೂ ಗೊತ್ತು, ಅವರು ಮೊದಲು ಹೋರಾಟ ಮಾಡಿದ್ದಾರೆ. ಅವರಿದ್ದು ಸರ್ಕಾರದಲ್ಲಿದ್ದಾಗ ಕೂಡ ನಾವು ಇದನ್ನು ಈಡೇರಿಸ್ತೀವಿ ಅಂತ ಹೇಳಿದರು, ಅದು ಕೂಡ ಈಡೇರಿಸಲಿಲ್ಲ. ಈಗ ಈ ಸರ್ಕಾರದ ಪರವಾಗಿ ಯಾರನ್ನ ಬರಬೇಕಾಗಿತ್ತು, ನಾವು ಇಷ್ಟೊತ್ತಾದರೂ ಕೂಡ ಬರಲಿಲ್ಲ. ಸರ್ಕಾರ ನಮ್ಮ ಮೇಲೆ ಎಷ್ಟು ಅಭಿಮಾನ ಇದೆ ಅಂತಕ್ಕಂಥದ್ದನ್ನು ಇನ್ನೂ ಕಾದು ನೋಡ್ತೀವಿ. ಕಾದು ನೋಡಿ ಸರ್ಕಾರದ ಒಂದು ಆದೇಶ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಯ್ತಾ ಇದ್ದೀವಿ ಸರ್. ನೋಡಿ, ನಮ್ಮ ಹೆಸರು ಸಿದ್ದಸ್ವಾಮಿ ಹಿರೇಮಠ ಅಂತ, ಶಿಳಕೊಪ್ಪ 220 KVಯಿಂದ ಬಂದೀವಿ. ಅದು ನಾವು ಕೂಡ NPS ಎಂಪ್ಲಾಯಿ. ಅದ್ರ ಬಗ್ಗೆ ಇವತ್ತು ನಮ್ಮ NPS ಅಧ್ಯಕ್ಷರು ಕರೆ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ಭಾಗವಹಿಸಿ ಈಗ ಆ ಒಂದು ಸಕ್ಸಸ್ ಆಗಲಿ, ನಮಗೂ ಕೂಡ OPS ಸಿಗಲಿ ಅಂತ ಹೇಳ್ತಾ ರಿಟರ್ನ್ ಊರಿಗೆ ಹೊರಟರು. ಸರ್, ಇದು ಹಿಂದಿನ ದಿನ
ವಿದ್ಯಾರ್ಥಿಗಳು 14 ದಿವಸ ಹೋರಾಟ ಮಾಡಿದ್ರು, ಎಲ್ಲರೂ ಸೇರಿದ್ರು. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ಮನವಿ ಪತ್ರ ತಗೊಂಡ್ರು. ಅವಾಗ ಏನಾದ್ರು ನಿಮಗೆ ಫಲಿತಾಂಶ ಸಿಕ್ಕಿದೆ? ಲಾಸ್ಟ್ ಟೈಮ್ ಬಂದಿರಲಿಲ್ಲ ಸರ್ ನಾನು, ಈ ಸರಿ ಬಂದಿದ್ದೀನಿ. ಈಗ ಮುಂಜಾನೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಹೌದು. ಏನು ಅನಿಸ್ತಾ ಇದೆ ಸರ್ ನಿಮಗೆ? ಉತ್ತಮ ಫಲಿತಾಂಶ ಸಿಗುತ್ತಾ ಅನ್ಸುತ್ತಾ, ಇಲ್ಲಾಂದ್ರೆ ಇನ್ನೂ ನಿಧಾನಗತಿಯಲ್ಲಿ ಹೋಗುತ್ತಾ ಅನ್ಸುತ್ತಾ? ಏನು ಅನಿಸ್ತಾ ಇದೆ ಸರ್ ನಿಮಗೆ? ಇವರೆಲ್ಲ 500 ಮಂಜುನಾಥ್ ಸರ್ ಮತ್ತು ಉಳಿದರೆಲ್ಲ ಮಾತಾಡಿದ್ದಕ್ಕೆ ನೋಡಿದ್ವಿ ಸರ್, ಒಂದು ಉತ್ತಮ ಭವಿಷ್ಯ ಸಿಗ್ಬೋದು ಅಂತ ನಮಗೂ ಕೂಡ ಒಂದು ಆಶೆ ಇಟ್ಕೊಂಡಿವಿ. ಆದರೂ ಕೂಡ ಅದು ಗೌರ್ಮೆಂಟ್ ಇದನ್ನು ತೊಗೊಂಡು ನಮಗೆ ಮಾಡಿಕೊಡ್ತು ಅಂದರೆ ನಾವು ಕೂಡ ಮುಂದೆ ನಮ್ಮ ಜೀವನ ರಿಟೈರ್ಡ್ ಟೈಮಲ್ಲಿ ಸಂತೋಷ ಕಳಿಬೋದು. ಇಲ್ಲಾಂದರೆ ಮುಂದೆ ಬರೋ ದಿನಗಳು ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಸರ್. ನೀವು ಮತ್ತು ಎಲ್ಲ ನಿಮ್ಮ ಸ್ನೇಹಿತರು ಬಳಗ ಏನಿರೋ ಸರ್ಕಾರಿ ನೌಕರರು ಎಲ್ಲ ರಾಜ್ಯ ಸರ್ಕಾರ ಏನಿದೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ, ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇದು ಎಲ್ಲ ನೌಕರರು ಕೂಡ ಅನುಕೂಲ ಆಗುತ್ತೆ ಮಾಡಿದರೆ. ಮುಂದೆ ನಿವೃತ್ತಿ ಜೀವನದಲ್ಲಿ ನಮಗೆ ಈಗ ಸದ್ಯ ಕೆಲಸ ಮಾಡ್ತಿರ್ತೀವಿ, ಸ್ಯಾಲ್ರಿ ಬರ್ತದೆ. ನಿವೃತ್ತಿ ಜೀವನದಲ್ಲಿ ನಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಅವಾಗ ಆದಾಯ ಇರಲ್ಲ, ಇನ್ನೊಬ್ಬರಿಗೆ ಕೈ ಚಾಚಬೇಕಾಗುತ್ತೆ. ಇದನ್ನು ಮಾಡಿಕೊಟ್ರೆ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆ ಹೆಸರು ಬರುತ್ತೆ, ನಮಗೂ ಕೂಡ ಮುಂದಿನ ಜೀವನ ಸೆಟ್ಲ್ ಆಗುತ್ತೆ. ಸರ್, ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರು ತಾವು ಮುಖ್ಯವಾದ ಬೇಡಿಕೆಗಳೇನಿಟ್ಟಿದ್ದಾರೆ ಸರ್? ಅದೇ ನಮ್ಮ OPS ಬರಬೇಕು, NPS ಹೋಗಬೇಕು ಅನ್ನೋದು ಬೇಡಿಕೆ. ಬೇರೆ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಬೇರೆ ಏನಿಲ್ಲ, ಇದು ಮಾಡಿಕೊಟ್ರೆ ಸರ್ಕಾರಕ್ಕೆ ಅದು ತುಂಬ ಧನ್ಯವಾದಗಳನ್ನು ಹೇಳ್ತಾನೆ. ಸರ್, ನಿಮ್ಮ ಹೆಸರು ನೀವೇನಾಗಿದ್ದೀರಾ? ನಾವು ಅಸಿಸ್ಟೆಂಟ್ ಇಂಜಿನಿಯರು 220 KV ಬೆಳಗಾವಿ. ನಿಮ್ಮ ಹೆಸರು? ಸಿದ್ಲಿಂಗ ಸ್ವಾಮಿ ಹಿರೇಮಠ ಅಂತ. ನನ್ನ ಹೆಸರು HR ಅಶ್ವಥಪ್ಪ, KPDC ಎಂಪ್ಲಾಯೀಸ್ ಯೂನಿಯನ್ ಹಿರಿಯ ಉಪಾಧ್ಯಕ್ಷರು. ನಾವು ಏನೇ ಒಂದು ನನ್ನ ಹೆಸರು HR ಅಶ್ವಥಪ್ಪ, KPDC ಎಂಪ್ಲಾಯೀಸ್ ಯೂನಿಯನ್ ಹಿರಿಯ ಉಪಾಧ್ಯಕ್ಷರು. ಏನೊಂದು ಸ್ಟ್ರೈಕ್ ನಡೀತಾ ಇದೆ, OPS ಮಾಡಬೇಕು NPS ಇಂದ ಅಂತ. ಲಾಸ್ಟ್ ಟೈಮು ಈ ಒಂದು ಹೋರಾಟ ಮಾಡಿದಾಗ ಏನೊಂದು NPS ಹೋರಾಟ ಸಮಿತಿಯ ಸ್ಟೇಟ್ ಗೌರ್ಮೆಂಟ್ ಇವರು ಅಧ್ಯಕ್ಷರಿದ್ದಂಥ ಶಾಂತಾರಾಮ್ ಅವರ ನೇತೃತ್ವದಲ್ಲಿ ಆ ಒಂದು ಸ್ಟ್ರೈಕಲ್ಲಿ ನಮ್ಮ KPDCಯಲ್ಲಿ ಎಂಪ್ಲಾಯೀಸ್ ಮತ್ತು ESCOM ಎಂಪ್ಲಾಯೀಸ್ ಎಲ್ಲರೂ ಭಾಗವಹಿಸಿದ್ವಿ. ಅದೇ ರೀತಿಯಲ್ಲಿ ಅವ್ರು ಎಷ್ಟು ದಿವಸ ಲಾಸ್ಟ್ ಟೈಮ್ ಹೋರಾಟ ಮಾಡಿದ್ರು ಅಷ್ಟು ದಿವಸನೂ ನಮ್ಮ ಒಂದು ಎಂಪ್ಲಾಯೀಸು ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಈಗಲೂ ಕೂಡ ಅವ್ರೇನು NPS ಇಂದ OPS ಆಗಬೇಕು ಅನ್ನೋ ಒಂದು ಹೋರಾಟ ಮಾಡ್ತಾಯಿದ್ದಾರೆ. ಆ ಹೋರಾಟಕ್ಕೆ ನಾವೆಲ್ಲ ಬೆಂಬಲ ನೀಡ್ತಾ ಅವರ ಜೊತೆಯಲ್ಲಿದ್ದು ಈ ಒಂದು ಹೋರಾಟದಲ್ಲಿ ಗೌರ್ಮೆಂಟು ಭಾಗವಹಿಸಿ ಏನು ಯಾವತ್ತು OPS ಮಾಡ್ತದೆ ಅಷ್ಟರವರೆಗೂ ನೀವು ಏನು ಹೋರಾಟ ಮಾಡ್ತಾರೆ ಆ ಹೋರಾಟಕ್ಕೆ ನಮ್ಮ KPDCL ಮತ್ತು ESCOMs ಎಲ್ಲ ಎಂಪ್ಲಾಯೀಸು ಪೂರ್ಣ ಪ್ರಮಾಣವಾದಂಥ ಸಹಕಾರ ಇದ್ದೇ ಇರ್ತದೆ. ಅದು OPS ಆಗೋವರೆಗೂ ಹೋರಾಟದಲ್ಲಿ ನಾವು ಭಾಗವಹಿಸ್ತಾನೆ ಇರ್ತೀವಿ. ಅದು ಆಗೋವರೆಗೂ ನಮ್ಮ ಕೆಲಸ ನಾವು ಮಾಡ್ತಾನೆ ಇರ್ತೀವಿ. ಸರ್, ಹಿಂದಿನ ಹೋರಾಟ 14 ದಿವಸ ಧರಣಿ ಸತ್ಯಾಗ್ರಹ ಮಾಡಿದ್ರಿ. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದು ಮನವಿ ಪತ್ರ ತಗೊಂಡು ಭರವಸೆ ಕೊಟ್ಟರು. ಅದ್ರ ಪಾಸಿಟಿವ್ ರೆಸ್ಪಾನ್ಸ್ ಏನು ಬಂದಿಲ್ಲ ಸರ್? ಇಲ್ಲ, ಗೌರ್ಮೆಂಟಲ್ಲಿ ಈಗಿರ್ತಕ್ಕಂಥ ಗೌರ್ಮೆಂಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಮೇಲೆ ಕೂಡ 2 ಮೀಟಿಂಗು NPS ಅಧ್ಯಕ್ಷರಾದಂಥ ಶಾಂತಾರಾಮ್ ಅವರು ಮತ್ತು ನಮ್ಮ ಸಂಘದ ಅಧ್ಯಕ್ಷರಾದಂಥ ಬಲರಾಮ್ ಅವರು ನೇತೃತ್ವದಲ್ಲಿ 2 ಮೀಟಿಂಗ್ ನಡೆದಿದೆ. ಆ ಮೀಟಿಂಗಲ್ಲಿ ಸುಮಾರು ಡಿಸ್ಕಸ್ ಮಾಡಿದ್ದಾರೆ. ಅದು ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಮಾಡ್ತೀವಿ ಅಂತಂತನ್ನ ಒಂದು ಮಾತನ್ನು 2 ಸಲ ಮೀಟಿಂಗಲ್ಲೂ ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲೂ ಹೋರಾಟ ಜಾಸ್ತಿ ಆದಂಗೆಲ್ಲ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಗಣನೆಗೆ ತಗೊಂಡು ಮಾಡ್ಬೋದು ಅನ್ನೋ ಒಂದು ಆಶಾಭಾವನೆಯಲ್ಲಿ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಕೂಡ ಏನು ಗೌರ್ಮೆಂಟ್ಗೆ 1/4/2006 ಮುಖಾಂತರ ಮುಂಚೆ ಯಾರು ನೋಟಿಫಿಕೇಷನ್ ಆಗಿ ನಿಂತೋಗಿದ್ದು ಅವಕ್ಕೆಲ್ಲರೂ ಸ್ಟೇಟ್ ಗೌರ್ಮೆಂಟಲ್ಲಿ ಅವರು OPS ಮಾಡಬೇಕು ಅಂತ ಒಂದು ಮಾಡಿದರು. ಆದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅದನ್ನು ನಿಗಮ ಮಂಡಳಿಗಳಿಗೆ ಅನ್ವಯಿಸೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ನಿಗಮ ಮಂಡಳಿಗಳಿಗೆ ಯಾವುದಕ್ಕೂ ಕೊಟ್ಟಿಲ್ಲ. ಆ ಒಂದು ಹೋರಾಟನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡಿ ನಮ್ಮ KPDCL ಮತ್ತು ಎಂಪ್ಲಾಯೀಸು ನೌಕರರಿಗೂ ಅಧಿಕಾರಿಗಳಿಗೂ ಆ ಒಂದು ಸೌಲಭ್ಯ ಒದಗೋ ಥರ ನಾವು KPDC ಎಂಪ್ಲಾಯೀಸ್ ಯೂನಿಯನ್ನವರು ಸ್ಟ್ರೈಕ್ ಮಾಡ್ತೀವಿ. ಕರ್ನಾಟಕ ರಾಜ್ಯ NPS ನೌಕರರ ಸಂಘದಲ್ಲಿ ಸದಸ್ಯ ಕೂಡ ಆಗಿದ್ದೀನಿ. ಅದೇ ರೀತಿ ನಮ್ಮ 659 ಅಂದರೆ KPDCL ಎಂಪ್ಲಾಯೀಸ್ ಯೂನಿಯನ್ನಲ್ಲಿ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೇನೆ ಕುಂದಾಪುರದಿಂದ. ಅದೇ ರೀತಿ ನಾನು ಈ NPS ಇಂದ OPS ಆಗಲಿಕ್ಕೆ ಒಂದು ಸಮಿತಿ ಮಾಡಿದ್ದೇನೆ ನಮ್ಮ ಸಂಘದಿಂದ, ಅದಕ್ಕೆ ಸಹ ಸಂಚಾಲಕರಾಗಿ ಕೂಡ ಇದ್ದೇನೆ. ನಾವು ಈ ಒಂದು ಹೋರಾಟದಲ್ಲಿ ಈಗಲ್ಲ 2015ರಿಂದ ಕೂಡ ಭಾಗವಹಿಸಿದ್ದೇವೆ. ಭಾಗವಹಿಸಿದ ಪ್ರಯುಕ್ತವಾಗಿ ನಾವು ರಕ್ತ ಕೊಟ್ಟೆವು, ಪಿಂಚಣಿ ಬಿಡೆವು. ಅದೇ ರೀತಿ ಅನೇಕ ಪಾದಯಾತ್ರೆಗಳು, ಬೆಳಗಾವಿ ಚಲೋ, ಒಂದು ದಿನದ ಫ್ರೀಡಮ್ ಪಾರ್ಕ್ ಹೋರಾಟ, ಅದೇ ರೀತಿ 2022ರಲ್ಲಿ ಆಗಿರ್ತಕ್ಕಂಥ ನಮ್ಮ 14 ದಿನಗಳ ಅಹೋರಾತ್ರಿ ಧರಣಿ, ಅದರಲ್ಲೂ ಕೂಡ ನಾವು ನೌಕರರ ಸಂಘದ ಪರವಾಗಿ ನಾವು ಭಾಗವಹಿಸಿದ್ದೀವಿ. ಎಲ್ಲ ನೌಕರರು ಸಕ್ರಿಯವಾಗಿ ಭಾಗವಹಿಸಿದ್ದೀವಿ. ಇದಕ್ಕೆ ಉದ್ದೇಶ ಏನಂದರೆ ನಾವು ನಿಗಮ ಮಂಡಳಿಯವರಾದರೂ ಕೂಡ ಸರ್ಕಾರದ ಆದೇಶವನ್ನು ಅಳವಡಿಸ್ಕೊಳ್ಳಿ ಸ್ವಲ್ಪ ತಡ ಆಗ್ತದೆ.
ಇವತ್ತಿಗೂ ಕೂಡ ಕೆಲವೊಂದು ಆದೇಶಗಳಾಗಿ 1 ವರ್ಷ ಆದರೂ ಕೂಡ ನಮ್ಮ ನಿಗಮ ಮಂಡಿಗಳಲ್ಲಿ ಅದು ಅಳವಡಿಸ್ಕೊಂಡಿರೋದಿಲ್ಲ. ಈ ಒಂದು ಫಾರ್ ಎಕ್ಸಾಂಪಲ್ ಏನಂದರೆ ಈಗ 2006ಕ್ಕಿಂತ ಹಿಂದೆ ನೋಟಿಫಿಕೇಷನ್ ಆಗಿ 2006 ನಂತರ ಯಾರು ನೇಮಕಾತಿ ಹೊಂದಿರ್ತಾರೋ ಅವರಿಗೆ OPS ಕೊಡಬೇಕು ಅನ್ನೋ ಒಂದು ಪ್ರಕ್ರಿಯೆ ಸರ್ಕಾರದಲ್ಲಿ ನಡೀತು. ಅದೇ ರೀತಿ ನಮ್ಮ ನಿಗಮ ಮಂಡಳಿಯಲ್ಲಿ ಕೂಡ ಅದನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ವಿ. ಈಗ ಇದ್ರ ಬಗ್ಗೆ ನಮ್ಮ ಸಂಘದ ಹಿರಿಯ ನಾಯಕರು, ನಮ್ಮ ಸಂಘದ ಅಧ್ಯಕ್ಷರಾದ ಬಲರಾಮ್ ಸರ್, ಸೆಕ್ರೆಟರಿ ಆಗಿರ್ತಕ್ಕಂಥ ಶಿವರಾಮ್ ಸರ್ ಹಾಗೂ ಹಿರಿಯ ನಾಯಕರೆಲ್ಲ ಸೇರಿ ಈಗಾಗಲೇ ಪತ್ರ ವ್ಯವಹಾರ ಮಾಡಿ ನಿಗಮ ಮಂಡಳಿಯಲ್ಲಿ ಚರ್ಚೆ ಮಾಡಿ ಅದನ್ನು ಕೂಡಲೇ ಮಾಡಿಸ್ಕೊಡ್ತೀವಿ ಅನ್ನೋ ಭರವಸೆ ಕೂಡ ನಮಗೆ ಕೊಟ್ಟಿದ್ದಾರೆ. ನಾವಾಗಿ ಸಪರೇಟಾಗಿ ಈ ರೀತಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘಕ್ಕೆ ಬೆಂಬಲ ನೀಡಿ ಮೊದಲು ಸರ್ಕಾರಿ ನೌಕರರಿಗೆ ಆ ಒಂದು ವ್ಯವಸ್ಥೆ ಸಿಕ್ಕರಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಕೂಡ ಅದನ್ನು ಪಡೆದುಕೊಳ್ಳಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ ಅನ್ನೋ ಒಂದು ನಂಬಿಕೆಯಿಂದ ನಾವು ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಸುಮಾರು 2015ರಿಂದ ಕೂಡ ಭಾಗವಹಿಸ್ತಾ ಇದ್ದೇವೆ. ಪ್ರತಿಯೊಂದು ಪಾದಯಾತ್ರೆಗಳಲ್ಲಿ ರಕ್ತ ಕೊಟ್ಟು ಪಿಂಚಣಿ ಬಿಡುವು ಸಾಕಷ್ಟು ಕಾರ್ಯಕಾರಿಣಿ ಸಭೆಗಳಲ್ಲಿ ನಾವು ಭಾಗವಹಿಸಿ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇವೆ. ಮುಂಜಾನೆಯಿಂದ ಹೋರಾಟ ಮಾಡ್ತಿದ್ದಾರೆ. ಸಾಮಾನ್ಯ ಇಲಾಖೆ ಮಂತ್ರಿಗಳಾದರೆ ಯಾರಾದರೂ ಬಂದು ಮನೆ ಪತ್ರ ತಗೊಂಡಿದ್ದಾರೆ? ಇದುವರೆಗೆ ಯಾರೂ ಬಂದಿಲ್ಲ. ಬರಬಹುದು, ಸಂಜೆ ಒಳಗೆ ಬಂದು ತಗೊಳ್ಬೋದು ಅನ್ನೋ ಒಂದು ಸೂಚನೆ ಇದೆ ನಮಗೆ. ಸರ್ಕಾರದ ಪರವಾಗಿ ಮಂತ್ರಿಗಳು ಬಂದು ಎಲ್ಲರಿಗೂ ಕೂಡ ಈಗಾಗಲೇ ನಮ್ಮ ಸಂಘದ ಅಧ್ಯಕ್ಷರು ಮನವಿಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸಂಜೆ ಒಳಗೆ ಬಂದು ನಮ್ಮ ಒಂದು ಮನವಿಯನ್ನು ಪಡಿಸಿ ಅವ್ರು ಏನೊಂದು ಹೇಳಬೇಕು ಅಂತ ನಮ್ಮದು ಒಂದು ಆಶೆ ಇದೆ. ನಮ್ಮ ಅಧ್ಯಕ್ಷರು ಹೇಳುವ ಪ್ರಕಾರ ಸಂಜೆ ಒಳಗೆ ಬಂದು ಅವರ ಒಂದು ತಮ್ಮ ನಿಲುವನ್ನು ತಿಳಿಸ್ತಾರೆ ಅನ್ನೋ ಒಂದು ದೃಢ ನಂಬಿಕೆಯಲ್ಲಿ ನಾವೆಲ್ಲ ಇವತ್ತು ಇನ್ನೂ ಕಾಯ್ತಾ ಇದ್ದೇವೆ ಸರ್. ನೌಕರರ ಸಂಘದ ಅಧ್ಯಕ್ಷರು ಅದ್ರ ಬಗ್ಗೆ ನಮಗೆ ಅಷ್ಟು ಕ್ಲಾರಿಟಿ ಇಲ್ಲ ಸರ್. ನಮಗೆ ನಾವು KPTCL ಎಂಪ್ಲಾಯೀಸ್ ಯೂನಿಯನ್ ಆಗಿರೋದ್ರಿಂದ ನಮಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ನೌಕರ ಸಂಘದಿಂದ ಸಾಕಷ್ಟು ಜನ ಕೂಡ ಈಗ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ.